ಕೂಡಾದ 14 ಸೈಟ್ಗಳನ್ನು ವಾಪಸ್ ಕೊಡುವಂತಹ ನಿರ್ಧಾರವನ್ನ ತೆಗೆದುಕೊಂಡು ಪತ್ರ ಬರೆದ ಪ್ರಕರಣ ಸಂಬಂಧ ಇದೀಗ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಮುಖ್ಯಮಂತ್ರಿಗಳ ಪತ್ನಿಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಪತ್ನಿ ಮುಗ್ಧ ಮಹಿಳೆ. ಆಕೆ ತನ್ನ ಪತಿಗೆ ರಾಜಕೀಯವಾಗಿ ಒಂದು ರೀತಿ ಮುಜುಗರ ಆಗ್ತಾ ಇದೆ. ಇದೆಲ್ಲವನ್ನೂ ಕೂಡ ಸಹಿಸಿಕೊಳ್ಳಾರದೆ ಅವರು ಇದನ್ನ ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ನಿವೇಶನ ಅರಿಶಿನ ಕುಂಕುಮ ರೂಪದಲ್ಲಿ ಬಂದಿತ್ತು. ಪ್ರಾಮಾಣಿಕ ದೃಷ್ಟಿಯಿಂದ ಸೈಟ್ ಅನ್ನು ಅವರು ಹಿಂದಿರುಗಿಸಿದ್ದಾರೆ. ಇದು ವಿವಾದ ಆಗುತ್ತೆ ಅಂತ ಮೊದಲು ಗೊತ್ತಿರಲಿಲ್ಲ. ಅನಂತರದಲ್ಲಿ ಅದನ್ನು ಅರಿತು ವಾಪಸ್ ಮಾಡಿದ್ದಾರೆ. ಸೈಟ್ ವಾಪಸ್ ಕೊಟ್ಟ ಮೇಲೆ ಪ್ರಕರಣ ಮುಗ್ದೇ ಹೋಯ್ತಲ್ಲ ಅಂತ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ರಾಜಕಾರಣವನ್ನ ಎಲ್ಲದರಲ್ಲೂ ಕೂಡ ಬೆರೆಸ್ತಾರೆ. ಈಗ ಈ ಕೇಸ್ನಲ್ಲೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ ಅಂತ ಅವರು ಮುಖ್ಯಮಂತ್ರಿಗಳ ಪತ್ನಿಯ ನಿರ್ಧಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಭಾಳ ಮುಗ್ಧವಾದಂಥ ಒಬ್ಬ ಮಹಿಳೆ ಅವರು. ನಾವೇ ಅವರ ಇದುವರೆಗೂ ನಾನು ಅವ್ರ ಮುಖವನ್ನು ನೋಡಿಲ್ಲ ಅಂತೀವ್ರವರು. ಅವರು ಎಲ್ಲ ಒಂದು ಕಡೆ ಅವ್ರಿಗೆ ಕೊಟ್ಟಿದ್ರೆ ಅವರು ಪ್ರಾಮಾಣಿಕವೇ ತಗೊಂಡಿರೋದು, ಅದೇನೋ ಅನ್ಯಾಯ ಮಾಡಿರೋ ತಗೊಂಡಿಲ್ಲ. ಅವರ ತಮ್ಮನ ಅವ್ರಿಗೆ ಕೃಷ್ಣ ಕುಂಕುಮ ಕೊಡೋಂಥ ಪರಿಪಾಠ ಇದೆ ನಮ್ಮ ಹಿಂದೂಗಳಲ್ಲಿ. ಆ ಥರ ಕೊಟ್ಟಿದ್ರು. ಅದನ್ನು ತೂದು ಏನೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇಂದ ನನ್ನ ಪತಿಯಾದಂಥ ಸಿದ್ದರಾಮಯ್ಯನವರು 43 ವರ್ಷಗಳ ಕಾಲ ಒಂದು ಪ್ರಾಮಾಣಿಕವಾದಂಥ ರಾಜಕಾರಣವನ್ನು ಮಾಡಿದ್ದಾರೆ. ನನ್ನಿಂದ ಯಾಕೆ ಇದನ್ನೇ ಆಗಬೇಕು, ಇದನ್ನು ವಾಪಸ್ಸು ನೀವು ಆ ಥರ ಆದರೆ ನೀವು ಇದನ್ನು ವಾಪಸ್ ಪಡ್ಕೊಳ್ಳಿ, ನನಗೆ ಇದೇನೇನೂ ಅಲ್ಲ, ನನಗೆ ನನ್ನ ಯಜಮಾನರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಾಪಸ್ ಕೊಡ್ತಾ ಇದ್ದಾರೆ. ಮೊದಲೇ ಒಂದು ವೇಳೆ ವಾಪಸ್ ಕೊಟ್ಟಿದ್ರೆ ಎಷ್ಟೊಂದು ಕಾಂಟ್ರವರ್ಸಿನೇ ಆಗ್ತಿರ್ಲಿಲ್ವಲ್ಲ ಸರ್? ಅಲ್ಲ, ಮೊದಲು ವಾಪಸ್ ಕೊಡೋದು ಈ ಥರ ಕಾಂಟ್ರವರ್ಸಿಂದ ಅವ್ರಿಗೇನು ಗೊತ್ತಿತ್ತು? ನಾವು ಪ್ರಾಮಾಣಿಕವಾಗಿ ತಗೊಂಡಿದ್ದೀವಿ, ಪ್ರಾಮಾಣಿಕ ಮಾಡ್ಕೊಂಡು ಅಂತ ವಾದ ಮಾಡಿದ್ದಾರೆ ಅಷ್ಟೇ. ಈ ಮಟ್ಟದಲ್ಲಿ ಅದನ್ನು BJP ಅವರು ಬೇಕು ಅಂತಲೇ ಅದನ್ನು ಒಬ್ಬ ಪ್ರಾಮಾಣಿಕವಾದಂಥ ಮುಖ್ಯಮಂತ್ರಿ ಮೇಲೆ ಹೇಳ್ತಂದು ಯಾರು ಗೊತ್ತಿತ್ತು?